ವಿಭೂಷಣ ನಮಃ ಇಕ್ಷುಚಾಪಧರ ಶೂಲಿಯೇ ನಮಃ ಭುವನ ಮನೋಹರ ದೇವನೇ ನಮಃ ಯಜ್ಞಪತಿಯೇ ಗುರುವೇ ನಮಃ ಸರ್ವಕಲಾ ಕೋವಿದ ನಮಃ ರವಿಕೋಟಿ ತೇಜ ಬಾಲನೇ ನಮಃ ಮುಸಲಾಯುಧ ಧಾರಿಯೇ ನಮಃ ಭಕ್ತ ಹೃನ್ಮಂದಿರ ವಾಸಿನೇ ನಮಃ ಎದ್ದೇಳು ಏಳಯ್ಯ ಹೇ ಮಾಲತೇಶ ಪ್ರಭು ಬೆಳಗಾಯಿತು ಏಳಯ್ಯ ಹೇ ಪಶುಪತೇಶ ಪ್ರಭು ದರ್ಶನವ ನೀಡೇಳು ಹೇ ಭೈರವೇಶ ಬೆಳಗಾಯಿತು ಏಳಯ್ಯ ಹೇ ಗೌರೀಶ ಎದ್ದೇಳು ಏಳಯ್ಯ ಹೇ ಮಾಲತೇಶ ಪ್ರಭು ಪುಣ್ಯವಾಹಿನಿ ತುಂಗಭದ್ರೆಯಲ್ಲಿ ಮಿಂದು ಬಿಲ್ವ ಪತ್ರೆ ಪುಷ್ಪಗಳ ಆಯ್ದು ಹರ ತಂದು ಪುಣ್ಯವಾಹಿನಿ ತುಂಗಭದ್ರೆಯಲ್ಲಿ ಮಿಂದು ಬಿಲ್ವ ಪತ್ರೆ ಪುಷ್ಪಗಳ ಆಯ್ದು ಹರ ತಂದು ಕಾದಿಹರು ಕಾದಿಹರು ಭಕ್ತರು ಬಾಗಿಲಲ್ಲಿ ನಿಂದು ಭಕ್ತವತ್ಸಲ ಪ್ರಭುವೇ ಭಕ್ತವತ್ಸಲ ಪ್ರಭುವೆ ಬೆಳಗಾಯಿತೇಳು ಮಾಲತೇಶ ಎದ್ದೇಳು ಏಳಯ್ಯ ಹೇ ಮಾಲತೇಶ ಪ್ರಭು ರವಿ ತಾನು ತನ್ನ ಪ್ರಥಮ ಕಿರಣವನ್ನು ನಿನ್ನ ಚರಣ ಕರ್ಪಿಸೆ ಕಾತುರದಿ ಬಂದು ರವಿ ತಾನು ತನ್ನ ಪ್ರಥಮ ಕಿರಣವನ್ನು ನಿನ್ನ ಚರಣ ಕರ್ಪಿಸೆ ಕಾತುರದಿ ಬಂದು ನಸುಕಿನ ಮುಸುಕಿನಲ್ಲಿ ಮರೆಯಾಗಿ ನಿಂತಿಹನು ನಸುಕಿನ ಮುಸುಕಿನಲ್ಲಿ ಮರೆಯಾಗಿ ನಿಂತಿಹನು ಮಹಿಮಾ ಮಲ್ಲಾರೆ ಬೆಳಗಾಯಿತೇಳು ಎದ್ದೇಳು ಏಳಯ್ಯ ಹೇ ಮಾಲತೇಶ ಪ್ರಭು ಬೆಳಗಾಯಿತು ಏಳಯ್ಯ ಹೇ ಪಶುಪತೇಶ ಪ್ರಭು ಎದ್ದೇಳು ಏಳಯ್ಯ ಎಂಥ ಮಹಿಮಾ ಕೇಳಮ್ಮ ಈ ದೇವನು ಮೈಲಾರ ಲಿಂಗ ಸ್ವಾಮಿಯೇ ಇವನು
ಎಂಥ ಮಹಿಮಾ ಕೇಳಮ್ಮ ಈ ದೇವನು, ಮೈಲಾರ ಲಿಂಗ ಸ್ವಾಮಿಯೇ ಇವನು. ಅವತಾರವೆತ್ತಿ ಲೋಕದೊಳು, ಅವತಾರವೆತ್ತಿ ಲೋಕದೊಳು, ಶಿಷ್ಟರನ್ನು ಕಾಯಲು ಬಂದವನು, ಶಿಷ್ಟರನ್ನು ಕಾಯಲು ಬಂದವನು. ಎಂಥ ಮಹಿಮಾ ಕೇಳಮ್ಮ ಈ ದೇವನು, ಮೈಲಾರ ಲಿಂಗ ಸ್ವಾಮಿಯೇ ಇವನು. ಎಂಥ ಮಹಿಮಾ ಕೇಳಮ್ಮ ಈ ದೇವನು, ಮೈಲಾರ ಲಿಂಗ ಸ್ವಾಮಿಯೇ ಇವನು. ತಪಗೈದು ವರ ಪಡೆದ ಮಣಿಮಲ್ಲರು, ಮುನಿಗಳ ತಪವನ್ನು ನಿಂದಿಸಿದರು. ಹಿಂಸೆಯನ್ನು ಸಹಿಸದ ಮುನಿವರಿಯರು, ಮಹಾಮಹಿಮ ಶಿವನಲ್ಲಿ ಬೇಡಿದರು. ಕರುಣಿಸಿದ ಆ ಶಿವನು ಅಭಯವನು, ಕರುಣಿಸಿದ ಆ ಶಿವನು ಅಭಯವನು. ಭಕ್ತ ಜನರ ಕಾಯಲು ಇಲ್ಲಿ ಬಂದಿಹನು, ಭಕ್ತ ಜನರ ಕಾಯಲು ಇಲ್ಲಿ ಬಂದಿಹನು. ಎಂಥ ಮಹಿಮಾ ಕೇಳಮ್ಮ ಈ ದೇವನು, ಮೈಲಾರ ಲಿಂಗ ಸ್ವಾಮಿಯೇ ಇವನು. ಎಂಥ ಮಹಿಮಾ ಕೇಳಮ್ಮ ಈ ದೇವನು, ಮೈಲಾರ ಲಿಂಗ ಸ್ವಾಮಿಯೇ ಇವನು. ಮಣಿಮಲ್ಲ ದಾನವರ ಸಂಹರಿಸಲು, ಮಾರ್ತಾಂಡ ಭೈರವ ತಾನಾದನು. ಮದವೇರಿ ಮೆರೆದ ದಾನವರ ಮರ್ದನವ ಮಾಡಿದ ಶಿವನಿವನು. ದಾನವರು ಕೇಳಿದ ವರದಂತೆ, ದಾನವರು ಕೇಳಿದ ವರದಂತೆ. ಎರಡು ಅವತಾರದಲ್ಲಿ ಬಂದು ನೆಲೆಸಿದನು, ಎರಡು ಅವತಾರದಲ್ಲಿ ಬಂದು ನೆಲೆಸಿದನು. ಎಂಥ ಮಹಿಮಾ ಕೇಳಮ್ಮ ಈ ದೇವನು, ಮೈಲಾರ ಲಿಂಗ ಸ್ವಾಮಿಯೇ ಇವನು. ಎಂಥ ಮಹಿಮಾ ಕೇಳಮ್ಮ ಈ ದೇವನು, ಮೈಲಾರ ಲಿಂಗ ಸ್ವಾಮಿಯೇ ಇವನು. ಅನಂತ ವಂದನೆಗಳು. ಈಗ ಮಾಲಾರ್ಪಣೆ ಕಾರ್ಯಕ್ರಮ ಉದ್ಘಾಟಕರಾದಂಥ ಮಾನ್ಯ ಶ್ರೀ ಗುಳೆ ಸಾಹೇಬರಿಗೆ ನಮ್ಮ ಸಂಘದ ಮಾಲಕರಾದಂಥ ಮಲ್ಲಪ್ಪನವರು ಕಟ್ಟಿಗೆಯವರು ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಕೇಳಿದ್ದಾರೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷರು ಹಾಗೂ ಧಾರವಾಡ ಜಿಲ್ಲಾ ಶಿಕ್ಷಣ ಹಾಗೂ ಆರೋಗ್ಯ ಯುವಕರಾದಂಥ ಬಸವರಾಜ ಮರಳಿ ಅವರಿಗೆ ಶಿವಲಿಂಗಪ್ಪ ದ್ವಾಸಿಯವರ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಸೈಡ್ ಸಿದ್ದಾಮಯ್ಯ ಸಾಹೇಬರಾದಂಥ ಮಾನ್ಯ ಶ್ರೀ ಕೆಸಿ ಅಸೋಂಡಿ ಅವರಿಗೆ ಶಂಕರಪ್ಪ ಕಟ್ಟಿಯವರ ಮಾಲಾರ್ಪಣೆ ಮಾಡಬೇಕು.
ಗ್ರಾಮದ ಹಿರಿಯರಾದಂತ ನಾಗಪ್ಪ ಹಳವಳ್ಳಿ ಇವರಿಗೆ ಈರಪ್ಪ ಮಾವೂರಿ ಇವರು ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಕೇಳಿ. ನಮ್ಮ ಯುವಕರಾದಂತ ಧನಲಕ್ಷ್ಮಿ ಫೈನಾನ್ಸಿನ ಪಾಲುದಾರ ಕಲಾ ಪ್ರೋತ್ಸಾಹಕರಾದಂತ ಮಾನ್ಯ ಶ್ರೀ ಚಂದ್ರಪ್ಪ ಹಳವಳ್ಳಿ ಅವರಿಗೆ ಬರ್ಮಣ್ಣ ಹುಡುಗರನ್ನ ಮಾಲಾರ್ಪಣೆಯನ್ನು ಮಾಡಬೇಕು. ಮಾಜಿ ಪಂಚಾಯಿತಿ ಸದಸ್ಯರು ಹಾಗೂ ಯುವ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಮೋದರಗಳಿ ಅವರಿಗೆ ಮಲ್ಲಪ್ಪ ಕಡಿಗೆಯವರ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳಿ. ಯುವಕರಾದಂತ ಶ್ರೀ ಎಸ್ ಪಿ ದೊಡ್ಡಮನೆ ಗುರುಗಳಿಗೆ ಶ್ರೀ ಮಾತೇಶ್ ಕಿಟ್ಟಿಯವರ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ತಾರೆ. ಕುಶಾಂತಪ್ಪ ದಾಸಿಯವರು ನಮ್ಮ ಈ ಶ್ರೀ ಮೈಲಾರಲಿಂಗೇಶ್ವರ ದೊಡ್ಡಾಟದ ಕಥೆಗಾರರಾದಂತ ಮಾನ್ಯ ಶ್ರೀ ರಾಮಣ್ಣ ಗುಡಿಗೇರಿ ಅವರಿಗೆ ಮಾಲ್ತೇಶ್ ಕಿಟ್ಟಿಮಿಯವರು ಮಾಲಾರ್ಪಣೆಯನ್ನು ಮಾಡಬೇಕು. ಮಾನ್ಯ ರಾಮಣ್ಣ ಗುಡಿಗೇರಿ ಅವರು ಮಾಲಾರ್ಪಣೆಯನ್ನು ಸ್ವೀಕಾರ ಮೃದಂಗವಾದಕರಾದಂತಹ ಪರಪ್ಪ ಅವರಿಗೆ ಮಾಲ್ತೇಶ್ ಕಟ್ಟಿಮಿರಿ ಅವರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮೃದಂಗವಾದಕರಾದಂತಹ ಪರಪ್ಪ ಅವರಿಗೆ ಮಾಲ್ತೇಶ್ ಕಟ್ಟಿಮಿರಿ ಅವರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾರ್ಮೋನಿಯಂ ವಾದಕರಿಗೆ ಬಸಪ್ಪ ಹಳವಳ್ಳಿ ಅವರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾರ್ಮೋನಿಯಂ ವಾದಕರಾದಂತ ಗಣಪತಿಯವರಿಗೆ ಬಸಪ್ಪ ಹಳವಳ್ಳಿ ಅವರು ಮಾಲಾರ್ಪಣೆಯನ್ನು ಮಾಡಿದರು. ಮಾಲಾರ್ಪಣೆ ಕಾರ್ಯಕ್ರಮ ಪ್ರೇಕ್ಷಕ ಮಹಾಶಯರು ಈ ಸಂಘಟಕರು ನನಗೊಂದು 4 ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ನಾ 2 ಮಾತುಗಳನ್ನು ಹೇಳ್ತೇನೆ. ಯಾಕಂದ್ರೆ ತಾವೆಲ್ಲ ದೊಡ್ಡಾಟವನ್ನು ನೋಡಲಿಕ್ಕೆ ಬಹಳ ಉತ್ಸುಕರಾಗಿ ಕಾಯ್ತಾ ಇದ್ದೀನಿ. ನಾನು ಇದರಲ್ಲಿ ಹೆಚ್ಚಿನ ಮಾತುಗಳನ್ನು ಆಡಿದರೆ ತಾವೆಲ್ಲ ದೊಡ್ಡ ಚಪ್ಪಾಳೆ ಮೂಲಕ ನನ್ನ ಮಾತುಗಳನ್ನು ಬೇರೆ ಮುಗಿಸುವಂತೇಳಿ ಸೌಜ್ಞೆ ಕೊಡುವಂತ ಭಯ ಇದೆ. ಕಾರಣ 2 ಮಾತುಗಳಲ್ಲಿ ನಾನು ಮುಗಿಸ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಸನ್ಮಾನ್ಯ
ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮಗೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಿ ನನ್ನನ್ನು ಇವತ್ತು ದಿವಸ ದೊಡ್ಡ ಉದ್ಘಾಟನೆ ಮಾಡಲಿಕ್ಕೆ ಕರೆಸಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ಎಲ್ಲ ಸಂಘಟನೆಯನ್ನು ವಂದಿಸಿ ನಾನು ಎರಡು ಮಾತುಗಳನ್ನು ನೆಚ್ಚಿನ ಸಿಪಿಆರ್ ಆದಂತಹ ಮಾನ್ಯ ಶ್ರೀ ಎಸ್ ವಿ ಗುಳೆ ಸಾಹೇಬರವರೇ, ಇಂದಿನ ಈ ಸಮಾರಂಭಕ್ಕೆ ಆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶಿಗ್ಗಾಂವ ತಾಲೂಕಿನ ಪಿಎಸ್ಆರ್ ಅಸುಂಡಿ ಅವರೇ, ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಂತಹ ಯಾವತ್ತು ಪ್ರಕಾಶ್ ಮುದ್ರಣೆ ಅವರೇ, ಹಾಗೂ ಶಂಭಯ್ಯ ಗುರ್ಲಿಂಗನವರೇ, ಬಸವರಾಜ ಮರಳಿ ಅವರೇ, ಹಾಗೂ ದೇವೇಂದ್ರಪ್ಪ ಒಳಗೇರಿ ಅವರೇ, ಸವಣೂರು ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷರಾದ ಬಸಯ್ಯ ಗೋನಾಥ್ ಅವರೇ, ಹಾಗೂ ವೇದಿಕೆ ಮೇಲೆ ಇದ್ದಂತಹ ಪ್ರಕಾಶ್ ರಾಕೇರ್ ಅವರೇ, ಹಾಗೂ ಸತೀಶ್ ವನಹಳ್ಳಿ ಅವರೇ, ಹಾಗೂ ದೊಡ್ಡಮನೆಗುರುಗಳವರೇ, ಹಾಗೂ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳೇ, ಇವತ್ತ ತಮಗೆಲ್ಲ ತಿಳಿದ ಹಾಗೆ ಇವತ್ತ ಮೈಲಾರಲಿಂಗಪ್ಪನ ಭಕ್ತರು ಇವತ್ತು ನಮ್ಮ ಬಂಕಾಪುರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಇವತ್ತು ಅನೇಕ ಜನರು ಇವತ್ತು ಭಕ್ತಾದಿಗಳು ಇವತ್ತು ಇದ್ದಾರೆ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಇವತ್ತ ಇರೋದಂದ್ರೆ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಒಂದು ರೇಣುಕಾ ಯಲ್ಲಮ್ಮನ ಭಕ್ತರು, ಇನ್ನೊಂದು ಮೈಲಾರಲಿಂಗಪ್ಪನ ಭಕ್ತರು. ಇವತ್ತಂತ ಇದೀಗ ತಾವು ನಿನ್ನೆ ಮತ್ತು ಮೊನ್ನೆ ತಾವು ನೋಡಿರ್ಬೋದು, ಇಲ್ಲೇ ನಮ್ಮ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮನ ಒಂದು ದೊಡ್ಡಾಟವನ್ನು ತಾವೆಲ್ಲರೂ ನೋಡಿರ್ಬೋದು. ಇವತ್ತು ಎಲ್ಲಿವರೆಗೆ ಕಲಿಯುವುದು ಅಸ್ತಿತ್ವದೊಳಗೆ ಇರುತ್ತದೆಯೋ ಅಲ್ಲಿವರೆಗೆ ಇವತ್ತು ಗ್ರಾಮೀಣ ಪ್ರದೇಶದೊಳಗೆ ಒಂದು ಹೆಚ್ಚಿನ ಒಂದು ಅಸ್ತಿತ್ವದೊಳಗೆ ಇವತ್ತು ತಾವು ಈಗ ಸಿನಿಮಾ ಮತ್ತು ಕೆಲವೊಂದು ನಾಟಕ ಇವೆಲ್ಲ ಬಂದು ಈ ಒಂದು ದೊಡ್ಡಾಟ ಇವತ್ತು ನಶಿಸಿ ಹೋಗುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ. ಅದಕ್ಕೆ ತಾವು ಈ ಹಳ್ಳಿ ಮಟ್ಟದಲ್ಲಿ ಇವತ್ತೊಂದು ಕಾಪಾಡಿಕೊಂಡು ಹೋಗ್ತಾ ಇರೋದು ನೋಡಿದ್ರೆ ಇದು ನಿಜಕ್ಕೂ ಅತಿ ಸಂತೋಷದ ಸಂಗತಿ ಅಂತ ಇವತ್ತು ನಾ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ಸಂದರ್ಭದಲ್ಲಿ ಇವತ್ತು ಇದೇ 24ಕ್ಕೆ ಮತ್ತು ಇನ್ನೊಂದು ದೊಡ್ಡಾಟ ಸುಗ್ರೀವ ಮತ್ತು ಕಾಳಿಯ ಒಂದು ಇನ್ನೊಂದು ದೊಡ್ಡಾಟ ಇದಿಲ್ಲ, ವಾಲಿ ಸುಗ್ರೀವರ ಒಂದು ಕಾಳಗದ ಒಂದು ದೊಡ್ಡಾಟದ ಇವತ್ತು ಇದೇ ನಮ್ಮ ಹಳ್ಳಿಯ ಮಟ್ಟದ ಉತ್ಸವದ 24ನೇ ತಾರೀಕಿಗೆ ಇವತ್ತು ಅದು ಒಂದು ಐತಿ. ಇದನ್ನೆಲ್ಲ ನೋಡಾಕತ್ತಿದ್ರೆ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡಾಟದ ಒಂದು ಕಲೆಯನ್ನು ಉಳಿಸಿಕೊಂಡು ಹೋಗುವಂತ ಒಂದು ಊರು ಅಂದ್ರೆ ಇವತ್ತು ಬಂಕಾಪುರ ಅಂತಂದ್ರೆ ನಾವು ಇವತ್ತು ಹೆಮ್ಮೆಯಿಂದ ನಾವು ಇವತ್ತು ಹೇಳಬಹುದು. ಅದೇ ರೀತಿ ಇವತ್ತು ತಾನೆಲ್ಲರೂ ಅತಿ ಪ್ರೋತ್ಸಾಹದಿಂದ ಇವತ್ತೊಂದು ಯಾವುದೋ ಒಂದು ನಾಟಕ ಸಿನಿಮಾಗೆ ಇವತ್ತು 8 ಜನ ಬರ್ತಿತ್ತು, ಅದಕ್ಕೂ ಹೆಚ್ಚಾಗಿ ಇವತ್ತು ಈ ಭಕ್ತಿ ಪ್ರಧಾನ ದೊಡ್ಡಾಟವನ್ನು ತಾನೆಲ್ಲರೂ ನೋಡೋದು ಮೈಲಾರಲಿಂಗ ಮಾರ್ಗದವರಿದ್ರು. ಅದರಲ್ಲಿ ಬರುವಂತಹ ಮಣಿಗಿದ್ರ ಮತ್ತು ಮಲ್ಲಾಪುರದ ಒಂದು ಪಾತ್ರವನ್ನು ನೋಡೋದು ತಾನೆಲ್ಲರೂ ಅತಿ ಪುಟ್ಟದಾಗಿ ಬಂದಿದ್ದನ್ನು ನೋಡಿದ್ರೆ ಈ ಆಟ ಎಷ್ಟು ಯಶಸ್ವಿಯಾಗಿ ನಡೆಯುತ್ತದೆ ಅಂತ ಅನ್ನೋದು ನಿಜವಾಗ್ಲೂ ಅಷ್ಟು ತಿಳಿದಿದ್ದಿಲ್ಲ. ಇವತ್ತು ತಾನೆಲ್ಲರೂ ಬಂದು ಈ ಒಂದು ದೊಡ್ಡಾಟದ ಒಂದು ಕಳೆಯನ್ನು ತಂದಿರದಾಗಿ ಪ್ರಪ್ರಥಮವಾಗಿ ನಾನು ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸಿ ಇವತ್ತಿನ ಈ ಸಂದರ್ಭದಲ್ಲಿ ನನ್ನನ್ನು ಕಳಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಮಾಡಿಕೊಳ್ಳುವಂತ ಯಾವತ್ತೂ ಈ ಸಂಘಟನೆಗೆ ವಂದಿಸಿ ನನ್ನ ಮಾತು ಮುಗಿಸಿದರೆ ಜ್ಞಾನದೇವತೆಯ ಅಡಿಯಲ್ಲಿ ನಟರಾಜನ ಸನ್ನಿಧಿಯಲ್ಲಿ ಕಲಾದೇವಿಯ ಕೃಪೆಯಿಂದ ತಮ್ಮೆಲ್ಲರ ಪ್ರೋತ್ಸಾಹದ ಮೇರೆಗೆ ಹಾಗೂ ಶ್ರೀ ಏಳುಗೋಟೆ ಮೈಲಾರಲಿಂಗೇಶ್ವರನ ಕೃಪಾಕ್ಷದಿಂದ ಇಂದಿನ ದಿವಸ ಕಲಾದೇವಿ ನೆಲೆಸಿರತಕ್ಕಂತಹ ಈ ಒಂದು ಪವಿತ್ರ ಭೂಮಿಯಾದ ಕಲಾರಂಗ ಭೂಮಿಯಲ್ಲಿ ನಮ್ಮ ಶ್ರೀ ಗಜಾನನ ಮತ್ತು ಮಾರುತಿ ದೊಡ್ಡಾಟದ ಗುಂಪಿನಲ್ಲಿ ಅರ್ಪಿಸುವಂತಹ ಶ್ರೀ ಏಳುಗೋಟೆ ಮೈಲಾರಲಿಂಗೇಶ್ವರ ಮಹಾತ್ಮೆ ಎಂಬ ಕ್ಷಣವನ್ನು ವೀಕ್ಷಿಸಲು ನಾವೆಲ್ಲ ಸೇರಿದ್ದೀರಿ. ಈ ಒಂದು ಏಳುಗೋಟೆ ಮೈಲಾರಲಿಂಗೇಶ್ವರ ಈ ಒಂದು ಆಟ ಯಾವ ರೀತಿ ಅನ್ನೋದನ್ನ ಒಂದು 2ನೇ ಮಾತುಗಳಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಿಂದೆ ಭೂಮಂಡಲದಲ್ಲಿ ಮಣಿಮಲ್ಲಾಸುರ ಎಂಬ ದೈತ್ಯರ ಬ್ರಹ್ಮನನ್ನ ಕುರಿತು ಅಘೋರ ತಪವನ್ನು ಆಚರಿಸಿ ಆತನಿಂದ ವರವನ್ನು ಪಡೆದ ಮಧೋನ್ಮತ್ತರಾಗಿ ತಿರುಗಾಡುತ್ತಿರಲು ಅವರ ಉಪಟಳಕ್ಕೆ ಸಮಸ್ತ ದೇವಾನು ದೇವತೆಗಳು ಋಷಿ ಪಂಗವರೆಲ್ಲ ಕಂಗೆಟ್ಟು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಿರಲು ಆಗ ಕರುಣಾಮಯಿಯಾದ ಪರಮೇಶ್ವರನು ಕೋರಿಯ ಅಂಗಿಯ ಧರಿಸಿ ಮೈಲಾರಲಿಂಗ ಎಂಬ ನಾಮವನ್ನು ಹೊಂದಿ ಪಾರ್ವತಿ ದೇವಿ ಗಂಗಮಾಳಮ್ಮ ಎಂಬ ಹೆಸರಿನೊಂದಿಗೆ ಅಶ್ವಾರೂಢರಾಗಿ ಭೂಮಿಗಿಳಿದು ಬಂದು ಲೋಕ ಕಂಟಕ ಪ್ರಾಯರಾದ ಮಣಿಮಲ್ಲಾಸುರನ್ನ ಸಂಹರಿಸಿ ಜಗದೋದ್ಧಾರ ಮಾಡುತ್ತಾರೆ. ಅಂದು ಸಾಕ್ಷಾತ್ ಆ ಶಿವನ ಧರೆಗಿಳಿದ ಸ್ಥಳವೇ ಇಂದು ನಾಡಿನಾದ್ಯಂತ ದೇವರ ಗುಡ್ಡ ಮೈಲಾರ ಎಂಬ ಪುಣ್ಯ ಕ್ಷೇತ್ರಗಳಾಗಿ ಪರಿಣಮಿಸಿವೆ. ಅಂತೆಯೇ ಭಕ್ತರ ಸಮೂಹ 7 ಕೋಟಿ ಎಂಬ ಜಯ ಘೋಷಣೆಯೊಂದಿಗೆ ಸಾಗರದಂತೆ ತೆರಳಿ ಆತನ ದರ್ಶನ ಆಶೀರ್ವಾದವನ್ನು ಪಡೆದು ಪುನೀತರಾಗುತ್ತಾರೆ. ಅದಕ್ಕಾಗಿ ಇತಿಹಾಸದ ಪುರಾಣ ಪುಣ್ಯ ಕಥೆಗಳ ಪ್ರತಿಯೊಂದೊಂದು ಪುಟಗಳಲ್ಲಿಯೂ ಸುವರ್ಣಾಕ್ಷರಗಳಿಂದ ಅಚ್ಚಳೆಯದೆ ನಿಚ್ಚಳವಾಗಿ ಇಂದಿಗೂ ಬರೆದಿರಲ್ಪಟ್ಟಿದೆ ಶ್ರೀ 7 ಕೋಟಿ ಮೈಲಾರಲಿಂಗೇಶ್ವರ ಮಹಾತ್ಮೆಯನ್ನ. ಇದಿಷ್ಟು
ಸನ್ನಿವೇಶ ಅಂತ ಹೇಳಿ ಇಡೀ ಒಂದು ಆಟದ ಒಂದು ಸಾರಾಂಶವನ್ನು ನಾನು ನಿಮ್ಮ ಎದುರಿಗೆ ಹೇಳ್ತೇನೆ. ಆದರೆ ಭಕ್ತ ಮಹಾಶರಲ್ಲಿ ನಮ್ಮ ದೊಡ್ಡಾಟದ ಗುಂಪಿನ ಪರವಾಗಿ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಇದು ಭಕ್ತಿ ಪ್ರಧಾನವಾದಂತಹ 7 ಕೋಟಿಯ ಒಂದು ಅರ್ಚನಾ ಒಂದು ದೊಡ್ಡಾಟ. ಆದ್ದರಿಂದ ತಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ಸಹಕರಿಸಿ ಶಾಂತ ರೀತಿಯಿಂದ ಇದರ ಒಂದು ನಾಂದಿಯಿಂದ ಹಿಡಿದು ಮಂಗಳಗೀತೆಯವರೆಗೂ ಯಾವುದಕ್ಕೊಂದು ಕೇಕೆ ಹೊಡೆಯದೆ, ಯಾವುದೇ ಒಂದು ಅಶ್ಲೀಲ ಶಬ್ದಗಳನ್ನು ಮಾತನಾಡದೆ, ಪ್ರತಿಯೊಂದು ಪಾತ್ರಧಾರಿಗಳು ಆಡುವಂತಹ ಒಂದು ಭಾವ ಸನ್ನಿವೇಶ ಸಂಭಾಷಣೆಯನ್ನು ನೋಡಿ ತಾವೆಲ್ಲರೂ ಒಂದು ಶಾಂತಿಯಿಂದ ಸಹಕರಿಸಿ ಆ ಅರ್ಚನಾ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಂಡು ಆತನ ಒಂದು ನಾಮಸ್ಮರಣೆಯಿಂದ ಇದು ಪ್ರಾರಂಭ ಆಗುತ್ತೆ. ಆದ್ದರಿಂದ ಎಲ್ಲರೂ ಆತನ ನಾಮಸ್ಮರಣೆಯನ್ನು ಮಾಡ್ರಿ. 7 ಕೋಟಿ 7 ಕೋಟಿ 7 ಕೋಟಿ 7 ಕೋಟಿ. ಕರ್ಣಕ್ಕೆ ತಲುಪಿದ ಕೂಡಲೇ ತಟ್ಟನೆ ಇಲ್ಲಿಗೆ ಪ್ರಾಪ್ತಳಾಗಿದ್ದೇನೆ.
ಅಂತಾನೆ ಧರಂಜನನ್ನು ನೆಗೆದು ಮೇಲ್ಕು ಮಂಡಲದಿಂದ ಸಾರಾ ಸಮುದ್ರವನ್ನು ಸಿಡಿಲು ಸಭಾರ್ಚನೆಯಿಂದ ದೊಡ್ಡೆನ್ನುತ್ತ ಅಂಬುರಕ್ಕೆ ಜಿಪ್ಪು ನೆಗೆದು ಕೊಪ್ಪಳಿಸಿ ವೀರ ಮಂಡಳಿಯ ಮುರಿದು ಕಳ ಕುಡಿಸುವ ಕೋಪ ತೋಪುವನ್ನು ನರಗಿಸುವಂತ ಪಟುತರ ಉದ್ದಂಡ ಆರ್ಭಾಟದಿಂದ ಈ ಪೃಥ್ವಿಯಲ್ಲಿ ಗಂಡು ಹುಲಿಗಳಾದ ಪುಂಡು ಕ್ಷತ್ರುಗಳ ಸೈನ್ಯದಲ್ಲಿ ಗಂಡು ಹುಲಿಯ ಶವ ದಾಖಲೆಯನ್ನು ಮಾಡುತ್ತಾ ವೈರಿಗಳ ರಣಭದ್ರದಲ್ಲಿ ಎಳೆಗದುರು ಬಂದ ಪುಂಡ ಕ್ಷತ್ರುಗಳ ರುಂಡವನ್ನು ಕತ್ತರಿಸಿ ರಣದಲ್ಲಿ ಯಾವ ವೀರಾದಿ ವೀರರಿಂದಲೂ ಮಾಡಾಗದಂಥವನಿಗೆ ನೀನುದಾರೆಂದು ಕೇಳುತ್ತಿರುವೆಯಲ್ಲ ಸೇವಕ, ನೀನು ನಿನ್ನ ನಾಮಾಂಕಿತ ನೀನು ಗಟ್ಟಿಯಾಗಿ ಮಾತನಾಡಿಕೊಳ್ಳೋ ದಿಕ್ಕುಗಳ ಸಾರಥಿ ಎನ್ನುವುದು ದೇವ ತಮ್ಮ ನಾಮಾಂಕಿತ ಬೇರೆ ಬೇರೆ ಬಿತ್ತರಿಸುವಂತವರಾಗಿ ಜೈ ಸಾರಥಿ. ನಾವು ದಾರಂದರೆ ದೇವಪೂರ್ವ ಮಾನವನಾಗಿ ಹುಡಿ ಹುಡಿ ಮಾಡಿ ಮೇಲೆ ಪರ್ವತವಂ ಪುಡಿಯಾಗಲು ದೇವಗಣಿ ನಾವಿಗಣಿ ಸಿಲ್ಲರಗಣಿ ಅವಮಾನವಂತೆ ಸೇರಿಸಿ ಕುಂಬಳಿಯೋ ಸಂಭ್ರಮದಿಂದ ವರವಂ ಪಡೆದು ಕುಂಬಳಿನ ಚಂಬರಾದಿ ಸಂದರ್ಭಕ್ಕೆ ದಾಳಿಯನ್ನಿಡುವ ಗಂಭೀರ ಮಲ್ಲಾಸುರನೆಂದು ಜಯಬೇರಿಯನ್ನು ಹೊಡೆಯುವಂತವರಾಗಲೇ ಸೇವಕ. ಮಲ್ಲಾಸುರನೆಂಬುದು ಗೊತ್ತಾದಂತಾಯಿತು. ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ವಿತ್ತರಿಸುವಂತವರಾಗಿ ಜೈ ಸಾರಥಿ. ಈ ಸಭೆಗೆ ಬಂದ ತಾತ್ಪರ್ಯವೇನೆಂದರೆ ಏನಿರುವುದು ಚಂದ್ರ ಬಿಂಬರವಂ ಪ್ರಕಾಶಿಸುವ ಒಳದೋಳ ಅನಂತ ಮಹಾ ಋಷಿಗಳು ಯಜ್ಞ ಹೋಮಾದಿಗಳನ್ನು ಮಾಡುವ ಅನುಮಾನವನ್ನು ಸಂಭ್ರಮದಿಂದ ಸೂರ್ಯಗೊಳ್ಳುವುದಕ್ಕೆ ಬರೋಣವಾಯಿತು ಖಂಡಿಯ ಸೇವಕ ಸತ್ಪಾಲಕ. ತಮ್ಮ ಕಾರ್ಯವನ್ನು ತೀರಿಸಿಕೊಂಡು ಹೋಗುವಂತವರ ಆ ಕಾರ್ಯವನ್ನು ದಿವಸರಾದರೆ ತಾವು ಬಂದಂತವರಾರು ಗೊತ್ತಾಗಲಿಲ್ಲ ಅಂದ್ರೆ ಪುಡಿ ಮಾಡ್ತಾರೆ. ಕಡು ಮೂರ್ಖರ ಕರ್ಣೇಂದ್ರಗಳನ್ನು ಹಿಡಿದು ಕಡು ಗುರು ಕಡಿದು ಅವರ ನಡನೆತ್ತಿಯೋ ಖಡ್ಗದಿಂದ ಹೊಡೆದು ಬಿಡಲೇ ಬಾಯೋಳ್ ಮನವನ್ನು ತುಂಬಿಸುವ ವೀರ ಧೀರ ಸೂರ ಮುಂದೆ ಒಕ್ಕನೆ ಮಂಕರಿಸಿ ಬಂದು ಕೇಳುವ ಮಂಕುಮತಿ ನೀನವಳೋ ಮಾನವ ಅಟ್ಟದ ಮ್ಯಾಲ ಬಂದವರನ್ನು ಗಟ್ಟಿಯಾಗಿ ಮಾತನಾಡಿಸಿಕೊಳ್ಳುವ ಎಲ್ಲಿಗೆ ಎದುರು ಸಾರಥಿ ಎನ್ನುವ ದೇವ ತಮ್ಮ ನಾಮಾಂಕಿತ ಬೇರು ಬೇಗನೆ ವಿತ್ತರಿಸುವಂತವರಾಗಿ ಈ ಮಂಡಲದೋಳು ಪುಂಡ ಪ್ರಚಂಡ ಗಂಡುಗಲಿ ಎನಿಸಿದ ಬಂಡ ಮಾಲೀಕರ ಚಂಡದೊಳಗೆ ಹಾಕಿ ಅವರ ಹೆಣ್ಣನ್ನು ಅರಿದು ದುರ್ಭೂತಗಳಿಗೆ ಉಂಡು ತೇಗುವಂತೆ ಮಾಡಿಬಿಟ್ಟಿರುವ ಶ್ರೇಷ್ಠ ಮಲ್ಲಾಸುರ ಅನುಜನಾದ ಹಿಂದೂ ರಾಜರ ಗಂಡನಾದ ಮಣಿಕಾಸುರನನ್ನು ಅರ್ಚಿಕೊಳ್ಳಲೆ ಸೇವಕ ಸದ್ಭಾವಕ. ಮಣಿಕಾಸುರನೆಂಬುದು ಗೊತ್ತಾದಂತಾಯಿತು. ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ಹೇಳುವಂತವರಾಗಿ ಎಲೈ ಸಾರಥಿ, ನಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣ ಏನೆಂದರೆ ಏನಿರುವುದು ಈ ಸೃಷ್ಟಿಯಲ್ಲಿ ದುಷ್ಟ ವೈರಿಗಳನ್ನು ನಷ್ಟಪಡಿಸಿ ಶ್ರೇಷ್ಠ
ಗಂಡ ದುಂಡಗಳನ್ನು ದುಷ್ಟ ಶಕ್ತಿಗಳ ಮೇಲೆ ಉಗುಳುತ್ತಿರುವ ಕೆಂಜಳೆಯನ್ನು ನಿನ್ನ ನೇಮಕ್ಕೆ ನಮೋ ನಮೋ ಎಂಬುದನು ದೇವ, ನಮೋ ನಮೋ ಎಂಬುದನು. ಈಗ ನನ್ನ ದರ್ಶನಕ್ಕಾಗಿ ಘನ ಘೋರ ತಪಸ್ಸನ್ನು ಮಾಡುತ್ತಿರುವ ಮಣಿ ಮಲ್ಲಾಸುರನ್ನು ಎಚ್ಚರಿಸಿದರು. ಜಯ ಹೆಸರಲ್ಲಿ ನಿಮ್ಮ ಕಾರ್ಯವು ಸಿದ್ಧವಾಗಲಿ, ಮೇಲೆ ಕೇಳುವಂತವರಾಗಲಿ. ಇದ್ದೇವೆ ದೇವ ಬ್ರಹ್ಮದೇವ, ವಿನಾಕಾರಣದಿಂದ ನಮ್ಮ ರಕ್ಕಸರ ಕುಲವನ್ನು ನಿಮ್ಮವರಾದ ದೇವಾನ ದೇವತೆಗಳು ಕೂಡಿಕೊಂಡು ನಮ್ಮನ್ನು ಜೀವಿಸುವುದಕ್ಕೆ ಬಿಡದಂತೆ ಮಕ್ಕಳ ಮುರಿಯಂತೆ ಬಡಿಯುತ್ತವರು. ಈ ಹಿಂದೆ ಅದನ್ನು ಸಹಿಸಿಕೊಂಡು ಸುಮ್ಮನೆ ನಡೆಯುತ್ತೇವೆ ಬ್ರಹ್ಮದೇವ. ಸಹಾಯವನ್ನು ಮಾಡಲಾರಿಯ ನಮ್ಮ ಜನಾರ್ದನನಿಗೆ ಈ ವಂದಿಸುತ್ತೇನೆ. ನಿನಗೆ ಜಯವಾಗಲಿ. ಹೇ ದೇವ, ಈ ಭೂಮಿ ಮೇಲೆ ರಾಕ್ಷಸರ ಕುಲಕ್ಕೆ ಉಳಿಗಾಲವಿಲ್ಲದಂತೆ ಮಾಡುತ್ತಿರುವುದಲ್ಲ, ಇದು ನ್ಯಾಯವೇ? ಹೇಳು ದೇವ, ಹೇಳು. ಹೊರತ ಭೂಮಿ ಅಖಂಡವಾದ ಈ ಭೂಮಿಯು ಎಲ್ಲರಿಗೂ ಆಶ್ರಯ ನೀಡಿ ಪ್ರೋತ್ಸಾಹಿಸುವ ಇಂತಹ ಪುಣ್ಯ ಭೂಮಿಯು ನಿಮ್ಮಂತಹ ತಪೋನಿರತರನ್ನು ಅದಾವ ಕಾರಣಕ್ಕಾಗಿ ಕಿತ್ತನದ ಅಪಜಯದ ಪತಾಕೆ ನಡೆದಿರುವುದು ನನಗೂ ತಿಳಿಯಲಾಗಿದೆ. ಇದು ನಿಮ್ಮ ಹಣೆಬರಣ ನಿಜಂತಾಗಬಹುದು. ಏನು ಚಂದೋದ್ಭವ, ಹೀಗೆ ಮಾತನಾಡುತ್ತೀವಿ? ನಮ್ಮ ಹಣೆ ಬರದ ಅಧಿಪತಿಗಳು ತೋಮೇ ಇತ್ತು. ಈ ರೀತಿ ಬರೆಯುವುದು ನಿಮಗೆ ಉಚಿತವೇ? ನೀವೇ ಹೇಳಿರಿ, ನೋಡೋಣ. ರೈತರೇ, ಹಣೆ ಬರುವ ಹಾಗೂ ಮಾಡತಕ್ಕ ಕರ್ಮಗಳಿಗೆ ಅನುಗುಣವಾಗಿ ಬರೆಯಲ್ಪಡುವುದು. ಇದರಲ್ಲಿ ನನ್ನ ಕರ್ತವ್ಯ ಪಾಲನೆ ಮಾಡುವ ನನ್ನವೇ, ಅನ್ಯಾಯ ಬಯಸುವುದಿಲ್ಲ ಹಾಗೂ ಬಾಯಿಸುವುದಿಲ್ಲ. ತಿಳಿಯಿತೆ ಭಕ್ತರೇ? ಹೇ ಬ್ರಹ್ಮದೇವ, ಈ ಕರ್ಮವನ್ನೇ ಮಾಡುತ್ತೇವಲ್ಲೇ ನೀವು ಹೇಳುತ್ತಿರುವುದು? ಹಾಗಲ್ಲ ಮನಸುರ, ಈ ಮಾತನ್ನು ನನ್ನ ಬಾಯಿಂದ ನುಡಿಸಬೇಡ. ಇದಕ್ಕೆ ನಿಮ್ಮ ಆತ್ಮಸಾಕ್ಷಿಯೇ ಬೇರೊಂದಿಲ್ಲ. ಯಾವ ಬ್ರಹ್ಮದೇವ, ನೀನು ವರವನ್ನು ಕೊಡುತ್ತಿರುವೆ ಎಂದು ಬರುತ್ತಿರುವೆಯಲ್ಲ? ಕೆಲವು ಬ್ರಹ್ಮ ಲಕ್ಷ್ಮೀ ಸುತನೇ, ಅವರವರ ಆತ್ಮಗಳಿಗೆ ನೀವೇ ಸಾಕ್ಷಿಯನ್ನು ನುಡುತ್ತಿರುವಿರಲ್ಲ. ಈ ರಾಕ್ಷಸರ ಕುಲಕ್ಕೆ ನಾವು ನಿನ್ನಲ್ಲಿ ಭಿಕ್ಷೆಯನ್ನು ನೀಡಲು ಮೋಕ್ಷಗಾಗಿ ಬಂದಿರುವುದಿಲ್ಲ. ಕೆಲವು ಬ್ರಹ್ಮದೇವ, ನಿನ್ನನ್ನು ಕಂಡು ತಪಸ್ಸು ಮಾಡಿ ನಿನ್ನಿಂದ ವರವನ್ನು ಪಡೆಯಬೇಕೆಂದು ಬಂದಿರುವೆವು. ಆ ವರವನ್ನು ನೀನು ದಯಪಾಲಿಸುವ ಶಕ್ತಿಯು ನಿನ್ನಲ್ಲಿದ್ದರೆ ದಯಪಾಲಿಸು. ಇಲ್ಲವಾದರೆ ಸುಮ್ಮನೆ ನೀನು ಬಂದ ಮಾರ್ಗವಾಗಿ ನಿನ್ನ ಆಸ್ಥಾನಕ್ಕೆ ತೆರಳುವಂತವರಾಗು. ಏನು ದೈತೆ, ನೀವು ಮಾಡಿ ತಪಸ್ಸಿನ ಪ್ರಭಾವದಿಂದಲೇ ನನ್ನನ್ನು ಹೇಳುತ್ತಂದಿರುವುದು. ಹೇಳಿ, ನಿಮ್ಮ ಇಷ್ಟಾರ್ಥವಿರುವುದು ಬೇಗನೆ ಕೇಳುವಂತವರಾಗಿರಿ. ಕೆಲವು ಬ್ರಹ್ಮದೇವ, ಈ ಮೂರು ಲೋಕಗಳು ನಮ್ಮ ಸ್ವಾಧೀನವಾಗಿ ಎಲ್ಲ ದೇವಾನ ದೇವತೆಗಳು ನಮ್ಮ ಅಂಕಿತದಲ್ಲಿ ಇದ್ದು ನಾವೇ ಈ ಒಡೆಯರಾಗುವಂತೆ ವರವನ್ನು ದಯಪಾಲಿಸು ದೇವ. ಬ್ರಹ್ಮದೇವ, ನಮ್ಮ ಹಾಗಾದರೆ ನಮ್ಮ ಮೇಲೆ ಪ್ರೀತಿ ಅದೇ ಎಂದು ನೀನೇ ಹೇಳಿದಿ. ಆ ಪ್ರೀತಿ ಇದ್ದ ಮೇಲೆ ನಮಗೆ ವರವನ್ನು ಕೊಡುವಂತವರಾಗು. ಹಾಗಲ್ಲ ಬಳಸುರ, ನೀವು ಮಾಡಿ ತಪಸ್ಸಿನ ಪ್ರಭಾವದಿಂದಲೇ ನನ್ನನ್ನು ಇಲ್ಲಿಗೆ ಹೇಳ್ತಿರುವುದು. ನಿಮ್ಮ ಮೇಲೆ ಪ್ರೀತಿಯು ನನ್ನನ್ನು ಇಲ್ಲಿಗೆ ಹೇಳ್ತಿರುವುದು. ಕೇಳಿ, ನಿಮ್ಮ ಇಷ್ಟಾರ್ಥಗಳು ಬೇಗನೆ ಕೇಳುವಂತವರಾಗಿದೆ. ಹೇ ದೇವ ಬ್ರಹ್ಮಸುತನೇ, ನಿನ್ನನ್ನು ಕಂಡು ನಮಗಾಗಿರುವ ಆನಂದವು ಅಷ್ಟಿಷ್ಟು ಅಲ್ಲ, ಬಹಳ ಸಂತೋಷವಾಗಿದೆ. ಹೇ ದೇವ, ಈ ಮೂರು ಲೋಕಗಳು ನಮ್ಮ ಸ್ವಾಧೀನವಾಗಿ ಎಲ್ಲ ದೇವತೆಗಳು ನಮ್ಮ ಅಂಕಿತದಲ್ಲಿದ್ದು ಈ ಸೃಷ್ಟಿಗೆ ನಾವು ಒಡೆಯರಾಗುವಂತೆ ವರವನ್ನು ದಯಪಾಲಿಸುತ್ತೀವ. ಈ ದೈತ್ಯರು ಮೂರು ಲೋಕಗಳಲ್ಲಿ ತಾವೇ ಒಡೆಯರಾಗಬೇಕೆಂದು ಹೊಡೆಸುತ್ತಿರುವರು. ಇವರು ಕೇಳಿದ ಇಷ್ಟಾರ್ಥವನ್ನು ಕೊಟ್ಟರೆ ದೇವಗಳೆಲ್ಲವನ್ನು ಭಕ್ತು ಬಿಡಬೇಕು. ಎಲ್ಲೆಲ್ಲಿ ಅಶಾಂತಿಯ ತಾಂಡವನ್ನು ಆಡುವುದು ಕಣ್ಣಾರೆ ಕಾಣಬೇಕಾಗುವುದು. ಜಗತ್ ಕಲ್ಯಾಣಕ್ಕಾಗಿ ಹೋಮ ಹವನ ಯಜ್ಞ ಯಾಗಾದಿ ನಿತ್ಯ ನೈಪುಣ್ಯ ಮಾಡುವಂತ ಧರ್ಮವಂತ ಋಷಿಮುನಿಗಳು ಇವರ ಸ್ವಾಧೀನವಾಗಿ ಎಲ್ಲೆಲ್ಲಿ ಸುರಾಸುರ ಅಂಕಿತದಲ್ಲಿ ಇವರು ಇರೋಸ್ಕರ ಬಡದಾಡುತ್ತಿರುವರು. ಆಗಲಿ ಹೇಳ್ತೇನೆ, ಇನ್ನು ಮೇಲೆ ನೀವು ಈ ಮೂರು ಲೋಕಗಳಿಗೂ ನೀವೇ ಒಡೆಯರು. ನಿಮ್ಮ ಹೆಚ್ಚು ಕೆಲಸ ಆಗಲಿ. ಬ್ರಹ್ಮ, ಮೂರು ಲೋಕವು ನಮ್ಮ ಆಶೀರ್ವಾದ ಬಂದ ಮೇಲೆ ನೀನು ಅದರಲ್ಲಿ ಒಂದು ಕಟ್ಟುಗಳ ಇದ್ದಂತೆ ಇಲ್ಲಿಂದ ಎಲ್ಲಿಗಾದರೂ ಹೋಗುತ್ತೀಯೋ ನಿನಗೆ ಸರಿಯಾಗಿ ಶಾಸನವನ್ನು ಮಾಡಿ. ಮಲ್ಲಿಕಾಸುರನೇ, ಈ ಬ್ರಹ್ಮದೇವರಿಗೆ ಬರೀ ಬಾಯಿ ಮಾತು ಬೇಡ. ಹೇಗೆ ಆಗ್ತಿದ್ದ ಇವರನ್ನು ಕಾಲು ನೆಟ್ಟಿ ಜಿಗಿದ ಈ ನೀಚನನ್ನು ಬೇಡ ಬೇಡ, ನಾನೇ ಹೋಗುತ್ತೇನೆ. ನಾನಾಗಿಯೇ ನಿಮಗೆ ಪ್ರತ್ಯಕ್ಷ
ಓರ್ವಶಿರನ್ನು ಹೇಳಿದ ಬಲಕ್ಕೆ ವ್ರತವನ್ನು ಸಿಂಗರಿಸುವಂತವನಾಗಲೇ ಮಣಿಕಾಸುರನೇ. ತಮ್ಮ ಅಪ್ಪಣೆ ಆದರೆ ರಥವು ಸಿಂಗರಗೊಳಿಸಿದ್ದೇನೆ, ಎದ್ದೇಳುವಂತವರಾಗಿ. ಹೇ ತಮ್ಮ ಮಣಿಕಾಸುರನೇ, ಕೇಳು ಹಾಗಾದರೆ ಯಲವ ಕಾಣವ ಶ್ರೇಷ್ಠ ಕಂಪನಿಯ ಪುರುವಾಸ ನೀಲಕಂಠನ ವಲಯದಿಂದ ನಲಿಯುವ ಇಂದ್ರ ಲೋಕವೋ ಕಾಮಧೇನು ಪರೋಕ್ಷೆ ಚಿಂತಾಮಣಿ ಪುರುಷ ಮೃಗ ಅಮೃತ ಕೆಲಸ ಸಿದ್ಧಿ ಸಾಧಕರನ್ನು ವಶ ಮಾಡಿಕೊಂಡು ಅಲ್ಲಿರುವ ಆಪ್ಸಾಂಗಿಯನ್ನು ಕೆಡವ ಪ್ರತಿಹೋಮನೆಯು ತಮ್ಮ ಮುರಿಯುವನು ಅವರ ಹೇಳ್ತೀನಿ ಕೇಳುವಂತ ಸತ್ಯವಿದೆ, ಸತ್ಯವಿದೆ. ನೀವು ನನಗೆ ಅಪ್ಪಣೆಯನ್ನು ಕೊಟ್ಟದ್ದಾದರೆ ಅಯ್ಯೋ ನಮ್ಮ ಕುಲಕೋಟಿಯ ಆ ಯತಿವರ್ಮರು ಮಾಡುವ ಯಜ್ಞ ಹೋಮಾದಿಗಳನ್ನು ಜ್ಞಾನವಿಲ್ಲದೆ ಗಮನಕ್ಕೆ ಹಾಕಿ ಅವರ ಮುಡಿ ಅವರ ಅಡಿಗಳಿಗೆ ಜಿಂಚಾಡಿಸಲು ಅವರನ್ನು ಕಾರಾಗೃಹದಲ್ಲಿ ಇರಿಸಿ ಮತ್ತು ಆ ಭ್ರಷ್ಟನೊಳಗಿಂದ ಲೋಕಕ್ಕೆ ಹೋಗಿ ಆ ಭ್ರಷ್ಟನನ್ನು ಸುಟ್ಟು ಅವನ ಮಡದಿಯರಾದ ಶಚಿ ಅಂಬ ಓರಸಿನನ್ನು ತಂದು ತಮ್ಮ ಪಾದಕ್ಕೆ ಒಪ್ಪಿಸಿರು. ಶ್ರೀಕೃಷ್ಣ ಅಪ್ಪಣೆಯನ್ನು ಪಡುವಂತವಾಗುವ ಅಗ್ಜ ಹಾಗಾಗಿ ದೇವಂತವರಾಗು ಮಣಿಕಾಸುರ. ಅದೇ ಹೇಳುವಂತವರು ತಾರೆಂದು ಪರಿಪರಿಯಿಂದ ಬೇಡಿಕೊಳ್ಳುವ ತರುಣನು ನೀನ್ಯಾರಪ್ಪ ಹುಡುಗ ಹೇಳು ನಿನ್ನೆ ಬೆಳಗ ಅಟ್ಟಿಗಾಲ ಬಂದಂತ ಋಷಿಗಳನ್ನು ಮಾತನಾಡಿಸಿಕೊಳ್ಳುವ ಚಿಟ್ಟುಳ ಸಾರಥಿ ಎನ್ನುವುದು ದೇವ ತಮ್ಮ ನಾಮ ಹಾಕಿದ ಬೇರೆ ಬೇಗರೇ ಬಿತ್ತರಿಸುವಂತವರಾಗಿ ಸಾರಥಿ ನಾಮದಾರೆಂದರೆ ಯಾರಿರುವಿರಿ ಮೇಲು ಪರ್ವತ ಈಶಾನ್ಯ ದಿಕ್ಭಾಗದೊಳ ಪವಿತ್ರ ಸರವಾದ ತಪೋ ಭೂಮಿಯ ಹೊಂದಿ ಮೆರೆಯುವ ಶೃಂಗಾರವೆಂದೊಂದೆಡೆ ಲಿಂಬೆ ದಾಳಿಂಬೆ ಜಂಬರ ಮುಂತಾದ ಅಂಬರ ಜಂಬಿತ ವೃಕ್ಷಗಳು ಇದು ಅಲ್ಲದೆ ಮಲ್ಲಿಗೆ ರಾಜ ಮಲ್ಲಿಗೆ ಸೂಜ ಮಲ್ಲಿಗೆ ಮತ್ತು ಮುಂತಾದ ಲತಾ ಮಂದಿರಗಳು ಗೋವು ಹರಣಾದಿ ಸಾಧು ಪ್ರಾಣಿಗಳು ಎಲ್ಲಿ ನೋಡಿದಲ್ಲಿ ಗೋಚರಿಸುತ್ತಿರುವುದಲ್ಲದೆ ಅಲ್ಲಲ್ಲಿ ವಿಮಲಚಲ ಭರಿತಳಾದ ಜಲಾಶಯಗಳು ತುಳಸಿ ಹಾಗೂ ಬಿಲ್ಪತ್ರೆಗಳು ಮುಂತಾದ ದೇವೋಪಚಾರ ಮಗ್ಗಿಗಳಾಗಿ ಪತ್ರಿ ಪುಷ್ಪಗಳನ್ನು ಸುಲಲಿತ ಮಹಾದುರ್ಯ ಸಂಯುಕ್ತಳಾದ ಕಟ್ಟಿಕರ ವಿಶೇಷ ವಿನೋದ ಜಗಮಾನಂದಕರವಾಗಿ ಕಂಗೊಳಿಸುತ್ತಿರುವ ಮಂಗ ಮಾರುತನಂತೆ ನವೆವಿರಿಸುತ್ತ ಕುಸುಮ ಮಕರಂದವನ್ನು ಶೋಭಿಸುವ ಈ ತಪವನದಲ್ಲಿ ಯಾವಾಗಲೂ ಸೌಮ್ಯವಾಗಿ ಸುಳಿದಾಡುತ್ತಿರುವ ಮುನಿಶ್ರೇಷ್ಠರನ್ನೊಳಗೂಡಿಕೊಂಡು ಜಾತಿ ಪ್ರಯುಕ್ತ ಸುಳ್ಳೆ ಇಲ್ಲದೆ ಅತ್ಯಂತ ಪ್ರೇಕ್ಷಣೆಯಾಗಿಯೂ ಸದ್ಬೋಧಕವಾಗಿಯೂ ಮೆರೆಯುವ ತಪವನದಲ್ಲಿ ಪೂರ್ವ ವಿಶಾಲಿನಿಯಿಂದ ತಪೋನಿಷ್ಠರಾಗಿ ಮೆರೆಯುವ ಗೌತಮ ಮುನಿಗಳೆಂದು ಕರೆಸಲು ಭಕ್ತ ಶಿರೋಮಣಿ ಗೌತಮ ಮುನಿಗಳೆಂಬುದು ಗೊತ್ತಾದಂತಾಯ್ತು. ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ಹೇಳುವಂತವರಾಗಿ ಸಾರಥಿ ಈ ಸಭೆಗೆ ಬಂದ ಅಂದವೇನೆಂದರೆ ಅದು ಏನಿರುವುದು ಯಾವಾಗಲೂ ಅನಂತ ತಪ ಶ್ರೇಷ್ಠ ಪುಟವಂ ನಮ್ಮ ಶ್ರೇಮವಾಗಿ ಆನಂದ ಭಾಷೆಗೊಂಡು ಮೆರೆಯುವುದಕ್ಕೋಸ್ಕರವಾಗಿ ಇತ್ತ ಕಡೆಗೆ ಬರೋಣವಾಯಿತು. ಭಕ್ತರೇ ಸಭಾ ದುರಂತರ ಯಕ್ಷಣೆ ಬಂದ್ರೆ ಬಹಳ ಚೆನ್ನಾಗಿ ನಿಮಗೆ ಕಾರ್ಯವನ್ನು ಮುಗಿಸಿಕೊಂಡು ದೌಡು ಮಾಡಿಕೊಂಡ ಒಂದು ಸೇರುವಂತವರಾಗಿದೆ. ಋಷಿಗಳನ್ನು ಪ್ರವೇಶಿಸಿದ ಶ್ರೋಮಣಿ ಗಾರಕ ಋಷಿಗಳ ಮದುವೆ ಗೊತ್ತಾದಂತಾಯ್ತು. ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ಬೇಗನೆ ಬಿತ್ತರಿಸುವಂತವರಾಗಿ ಭಾರತ ಈ ಸಮಯದ ಬಂದ ಕಾರಣವೇನೆಂದರೆ ಏನಿರುವುದು ಯಾವಾಗಲೂ ಸೌರಮುನಿ ಸಮೂಹ ಕೂಡಿ ಶಾಸ್ತ್ರ ಸಂಭಾಷಣೆಗಳನ್ನು ವಿಚಾರ ಮಾಡಿ ಬರೋಣವಾಯಿತು. ಬಂದ್ರೆ ಬಹಳ ಸುರಾಜಿ ತಮ್ಮ ಕಾಲವನ್ನು ತೀರಿಸಿಕೊಂಡು ದೌಡು ಮಾಡಿ ಕರಕಟ್ಟಿ ಹಣ ಪೂಜಾರ ಮಾಡಬೇಕು. ನಮೋ ನಮೋ ಗಾರಕ ಋಷಿಗಳೇ, ನಮೋ ನಮೋ. ನಮೋ ನಮೋ ಗೌತಮರೇ, ನಮೋ ನಮೋ ಗಾರಕ ಋಷಿಗಳೇ. ಹೇಳ್ತೇನೆ ತೊಂದರೆಯೂ ಇಲ್ಲ. ನಮ್ಮ ಕಾರ್ಯವು ಯಾವಾಗಲೂ ಏಕನಿಷ್ಠಿ ಭಾವ ದೇಶದ ಇಂದ್ರಗಳನ್ನು ಬಂಧಿಸಿ ಮಾನಸವಂ ಚಂಚಲವಂ ನಾಶ ಮಾಡಿ ಎಮ್ಮನೆಯಂ ಸೇರಿಸಿ ನನ್ನ ಮಲ ಮಾಯಾ ಮಯಂತ್ರಿ ಮಲದೂರರಾಗಿ ಭೂಚಕ್ರಂಗಳನ್ನು ಭೇದಿಸಿ ಜ್ಞಾನ ಪರಿಪೂರ್ಣರಾಗಿ ಈ ತಪಶ್ಚರ್ಯವನ್ನು ಆಚರಿಸುವುದಕ್ಕಾಗಿ ಈ ವನವೇ ಬಹು ವಿಸ್ತಾರವಾಗಿರುವುದು. ಕಂಡಿರಾ ಮುನಿಗಳೇ? ಹೇಳುತ್ತೇನೆ, ಕೇಳುವಂತವರಾಗಿ ಪುಷ್ಪ ಊಟವನ್ನು ತಾನು ಹೊಂಟವರು ಶೋಭಾಯನವಾಗಿ ಕಾಣುವುದಲ್ಲದೆ ಎತ್ತ ನೋಡಿದಂತೆ
ಪರ್ಣಶಾಲೆಗಳು ಮತ್ತು ಮುನಿಗಳ ಸಂದನೆಗಳು ಇಂಥ ಆಶ್ರಮವನ್ನು ಬಿಟ್ಟು ಹೇ ಮುನಿದೇವ ಮುಂದೆ ಮಾಡುವುದೇನು ಮುನಿದೇವ? ದೇವತಾದರನಿಗೆ ಪತ್ನಿ ಪುಷ್ಪಗಳನ್ನು ಸಿದ್ಧಪಡಿಸುವುದಕ್ಕೆ ವನಕ್ಕೆ ಹೋಗಿ ಜಾಗೃತಿಯಿಂದ ತೆಗೆದುಕೊಂಡು ಬರುವಂತವರಾಗಿರಿ. ಒಳ್ಳೆಯದು ಸ್ವಾಮಿ, ಹೋಗಿ ಬರುವಂತ ನಾವು. ಹೇಳ್ತೀನಿ ಕೇಳುವಂತ ಶೀಘ್ರದಿಂದ ಬೇಡಿದರೆ ಆರಿಂದ ಬಂದು ವಂದಿಸಿದೆ. ಶೀಘ್ರದಿಂದ ಅಪ್ಪಣೆಯಿಂದ ದಯಪಾಲಿಸು. ಅರ್ಜುನ ಹೇ ಮಣಿಕಾಸುರ ಹೇಳ್ತೀರಿ ಕೇಳುವ ಕಾರ್ಯವು ಏನೆಂದರೆ ಏನಿವರು ಅರ್ಜುನ ಇಂದ್ರನ ಕಾಂಗ್ರದಲ್ಲಿ ವಾಸ ಮಾಡುತ್ತಿರುವ ಕಾಡ್ಡ ಗೌತಮ ಕಶ್ಯಪರ್ಷಿಗಳನ್ನು ಹಿಡಿದು ಅವರ ಮಾಡುತ್ತಿರುವ ಯಜ್ಞ ಹೋಮಾದಿಗಳಲ್ಲಿ ಜಲಕ್ರೀಡೆಯನ್ನು ನೋಡಿ ಅವರ ತಪಸ್ಸನ್ನು ನಾಶಗೊಳಿಸಿದರೆ ಮುಂದೆ ನಮ್ಮ ಕಾರ್ಯವು ಸ್ವತಂತ್ರವಾಗಿ ಸಾಗುವುದು. ಕಾರಣ ಸಲ್ಲಲಿತವಾದ ಚಿನ್ನರಥವನ್ನು ತಯಾರಿಸುವಂತವರಾದ ಈ ಮಣಿಕಾಸುರ. ಹೇ ಅರ್ಜುನ, ರಥವು ಶೃಂಗಾರವಾಗಿದೆ, ದೇವಂತವರಾಗಿ ಏನ್ ಮಾಡ್ತೀವಿ? ಇಲ್ಲಿ ಹೋಗುವ ಮಠಗಳನ್ನು ಹಿಡಿಯಿರಿ. ಕುಡಿದಾಡುವ ವನದಲ್ಲಿ ಅಡ್ಡಾಡುವ ಮುನಿ ಮಠಗಳನ್ನು ಅವರು ಮಾಡುವ ಯಜ್ಞ ಹೋಮಾದಿಗಳನ್ನು ಭಂಗ ಮಾಡಿ ಅಗ್ನಿ ವಾದ್ಯವನ್ನು ದರ್ಶನವು ವಿದ್ಯುಕ್ತರಾಗುವ ನಡೆಯುವಂತವರಾದ ಪದವಿಯನ್ನು ನಡೆಸುತ್ತಾ ಬಂದವರು ವನವನ್ನು ಹರಿದು ಕಡಿದು ಕಸಿ ಮಾಡಲಿಕ್ಕೆ ಜಾಗೃತಿಯಾಗಿರಬೇಕು. ಹಾಗೆ ಮಾಡ್ತೀವಿ ದೇವ. ಜಾಗೃತಿನ ಒಡೆಯನ್ನು ಹಿಡಿಯುವಂತವಾಗ ಶ್ಯಾಮಸುಂದರ ಬೇಗ ಬಂದಿರು. ಯಾವನೊಬ್ಬ ರಕ್ಷಕನು ಶಕ್ತಿಯನ್ನು ಗಟ್ಟಿಯನ್ನು ಮಾಡುತ್ತಾ ನಮ್ಮ ಉಪದಾನವನ್ನು ಹರಿದು ಋಣಮಾಲಿನ್ಯ ಧರಿಸಿದರು. ಅವರ ಋಣಮಾಲಿಯನ್ನು ಧರಿಸುವ ಹಾಗೆ ಮಾಡ್ತೀವಿ ದೇವ. ಎಲೈ ಸಾರಥಿ ಮುಂದಾದ ಅದನ್ನು ಏಕೆ ಬರಲಿಲ್ಲವೋ ಏನು ಏನೋ ಹತ್ತ ಕಡೆಯಿಂದ ಒಂದು ಅದ್ಭುತವಾದ ಶಬ್ದ ಬರುವುದು. ಹತ್ತ ಕಡೆ ಆಲಿಸುವಂತವರಾಗಿ ಹೋಮಾದಿಗಳನ್ನು ಭಂಗ ಮಾಡಿ ಮತ್ತು ಅಗ್ನಿಹೋತ್ರವು ತರಿಸಲು ವಿದ್ಯುಕ್ತರಾಗಬೇಕು. ಎಲೈ ಸಾರಥಿ ಹೇಗೆ ವೈದಿಗಳ ಸಮೀಪಕ್ಕೆ ರಥವನ್ನು ಹೊಡೆಯುವಂತ ಹಾಗೆ ಮಾಡುತ್ತೀವಿ. ಯಾರ ಗತಿಯೂ ನೆಟ್ಟಗಾಗಲಿಕ್ಕಿಲ್ಲ. ಶ್ರೀ ಶಂಕರನು ಇಂದಿಗೆ ಮುನಿದನು ಅಂದ ಮೇಲೆ ನಮ್ಮಂತವರ ಗತಿ ಏನು? ಜಾಗೃತಿಯಿಂದ ನಡೆಯಿರಿ. ಅಪ್ಪ ಗೌತಮರೇ, ಕಶ್ಯಪ ಮುನಿಗಳು ದ್ವಯಲ್ಲಿ ವಾಸ ಮಾಡುತ್ತಿರುವ ಅವರು ನಮಗೆ ಯಜಮಾನ ಸ್ವರೂಪರು, ಹಿತಾತ್ ಚಿಂತಕರು. ಅವರಲ್ಲಿಗೆ ಹೋಗುವ ಬೇಗನೆ ನಡೆಯಿರಿ ಮುನಿಗಳೇ. ಯಾಕಾಗಲದು, ನಡೆಯಿರಿ. ಪರ್ವತ ದಿಕ್ಕು ದೇಶಗಳಲ್ಲಿ ಮುನಿಗಂಧಕ್ಕೆ ಅಧಿಕರಂಗನಿಸಿ ಕಾಕುವಿಕೆಯನ್ನು ಗಂಧನ ಕೊರಡೆಯೋ ಕೊರಲಾಗಿ ಪರಿಶೋಭಿತವಾದ ಯಾಗ
ಹರಣ ಯಜ್ಞ ಮುಂತಾದ ಕಾರ್ಯಗಳನ್ನು ವಹಿಸಿ ಭೋಗಮುಖನಾಗಿ ಸಾಚಾರತೆಯ ವಸ್ತುಗಳನ್ನು ಪಡೆದು ಸೂರ್ಯ ಚಂದ್ರರ ಮತ್ತು ಮತ್ತೊಂದು ಆಕಾರವನ್ನು ಸೇರಿಸಿ ಸಂವಧಾನವನ್ನು ಮಾಡಿ ಶಿವಕಾರುಣ್ಯವನ್ನು ಪಡೆದು ಪ್ರತಿಕರಿಸಿ ಪಡವಿಗಾನಂದ ಪರ್ವತರಾಗಿ ಮೆರೆಯುವ ಕಶ್ಯಪ ಋಷಿಗಳೆಂದು ಗ್ರಹಿಸಲ ಈ ಸಾರಥಿ ಕಶ್ಯಪ ಋಷಿಗಳ ಗೊತ್ತಾದಂತಾಯಿತು. ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ಬೇಗನೆ ವಿಶ್ವಾಸವಂತವರಾಗಿ ಸಾರಥಿ ಈ ಸಭೆಗೆ ಬಂದ ಕಾರಣವೇನೆಂದರೆ ಅದು ಏನಿರುವುದು? ಮುನಿ ವೃಂದವನ್ನು ಕೂಡಿ ಅವರಲ್ಲಿ ಸಿದ್ಧಾಂತ ಪುರಾಣ ಶ್ರವಣವನ್ನು ಚರ್ಚಿಸಿ ಹೌದಪ್ಪ ಅವರ ಮನಾನಂದಕ್ಕೋಸ್ಕರ ಪ್ರೇರಣವಾಯಿತಂತೆ ಆ ಸಾರಥಿ ಅಲ್ಲೇ ಮಹಾರಾಜರಾಜ ತಮ್ಮ ಕಾರ್ಯವನ್ನು ತೀರಿಸಿಕೊಂಡು ಹೋಗುವಂತವರಾಗಿ ಆಗಲಲ್ಲರು ನಮೋ ನಮೋ ಕಶ್ಯಪರೇ ನಮೋ ನಮೋ. ಕಲ್ಯಾಣವಾಯಿತು. ಗೌತಮರೇ ಮೇಲಕ್ಕೆ ತೇಳುವಂತವರಾಗಿ ಕಶ್ಯಪರೇ ನಮೋ ನಮೋ. ವಿಜಯವಾಯಿತು. ಧಾರ್ಕರೇ ಮೇಲಕ್ಕೆ ತೇಳುವಂತವರಾಗಿ ಗೌತಮ ಧಾರ್ಕರೇ ಹೇಳ್ತಾನೆ ಕೇಳುವಂತವರಾಗಿ ಕಾರಣವೇ ಉತ್ತಮವಾದ ಶಿವಪೂಜಾ ವಿಧಾನವನ್ನು ಬಿಟ್ಟು ಆಗಿ ಬಂದಿರುವ ಕಾರಣವಾಗುವುದೇನು? ಸಂದೇಹವಿಲ್ಲ ಹೇಳಿದ ಈ ಗೌತಮರೇ ಏ ಕಶ್ಯಪರೇ ಹಾಗಾದ್ರೆ ಹೇಳುತ್ತೇನೆ ಕೇಳುವಂತವರಾಗಿ ಅವರೆಲ್ಲ ಹಾಳಾಗಿ ಹೋಯಿತು. ಆ ಮದ ಮೂರ್ಖರಾದ ಅಧಮರಾದ ಅಣಿ ಮತ್ತು ಮಲ್ಲಾಸರು ಎಂಬುವರು ರಕ್ಕಸರು ಸೈನ್ಯ ಸಹಿತ ಬಂದು ನಮ್ಮನ್ನು ಬಂಧನಗೊಳ ಮಾಡಿ ಮುನಿಗಳ ಪತಿವ್ರತಕ್ಕೆ ಭಂಗ ತಂದರು. ಇನ್ನೇನು ಅದೇ ಮುಂದಿನ ವಿಚಾರಕ್ಕಾಗಿ ಜಾಗೆ ಬಿಟ್ಟು ಬಂದೆವು. ನಿಂದಿರಲಿಕ್ಕೆ ಮಾರ್ಗವಿಲ್ಲದೆ ಬಂದವಯ್ಯ ಮುನಿಪುಂಗವ. ಹೇಳ್ತೀನಿ ಕೇಳುವಂತವರೇ ಎಂತ ಹಗರಣವನ್ನು ಹೇಳಿದ ಮುನಿಪುಂಗವರೇ ಯಜಮಾನ ಸ್ವರೂಪರಾದ ಕಶ್ಯಪ ಋಷಿಗಳೇ ಹೇಳ್ತೇನೆ ಕೇಳುವಂತವರು ಏನೇನು ಅವರು ಮಾಡುವ ಕಷ್ಟಕ್ಕೆ ನಮ್ಮಿಂದ ಏನಾಗುವುದು? ಶ್ರೇಷ್ಠರಾದ ಸುಗಲೋಕ ದೊಡೆಯರಾದ ಇಂದ್ರನ ಬಳಿಗೆ ಹೋಗಿ ಅರಿಕೆ ಮಾಡಿಕೊಳ್ಳುವುದಕ್ಕೆ ಜಾಗ್ರತೆಯಾಗಿ ನಡೀರಿ ಮುನಿಪುಂಗವರೇ. ನಾನು ಕೂಡ ಬರುತ್ತೇನೆ. ಒಂದವನು ನೀನಾರೆಂದು ಕೇಳುವ ಮಾನವ, ನೀನು ಯಾರು? ನೀನು ನಾಮಾಂಕಿತವೇನು? ಬೇಗನೆ ಹೇಳುವಂತವನು. ಬಂದವರ ಗಟ್ಟಿಯಾಗಿ ಮಾತನಾಡಿಸಿಕೊಳ್ಳುವ ಚಿತ್ರ ಸಾರಥ್ಯಂದು ನೀವು ನಮ್ಮ ನಾಮಾಂಕಿತವೇನು ಬೇಗನೆ ವಿಸ್ತರಿಸುವಂತವನಾಗಿ. ಸಾರಥಿ ನಾವು ಯಾರೆಂದರೆ ಶ್ರೀಮಂತ ಸಮಸ್ತ ಶಸ್ತ್ರ ದಿಗ್ವಿಜಯ ಕೀರ್ತಿಯ வாழ்வை ವಿಸ್ತರಿಸ ಗಾಂಭೀರ್ಯ ಚಂಡ ಕೋದುಂಡ ಪಂಡಿತ ಮಂಡಲ ಮಹಾಮಂಡಲದ ಮಾತಂಗ ಕಂಠೀರವನ್ನು ತಪ್ಪುವ ಸುರಲೋಕದ ಒಡೆಯನಾದ ದೇವೇಂದ್ರ ಮಹಾರಾಜನೆಂದು ವಿರಾಜಿಸುವ ವಜ್ರಾಯುಧ ಐರಾವತ ಅದೃಷ್ಟ ಇಂದ್ರ ಮಹಾರಾಜನೆಂದು ತಿಳಿಯಲಾಯಿಸುವ ದೇವೇಂದ್ರ ಮಹಾರಾಜರೆಂಬುದು ಗೊತ್ತಾದಂತಾಯಿತು. ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ಬೇರೆ ಹೇಳುವಂತವರಾಗಿ ಸಾರಥಿ ಈ ಸಭಾಸ್ಥಾನಕ್ಕೆ ಬಂದ ತಾತ್ಪರ್ಯವೇನೆಂದರೆ ಅದು ಏನಿರುವುದು? ಸತ್ಯ ಕ್ಷೇತ್ರದಲ್ಲಿ ಕೈಲಾಸವಾಸಿ ದರ್ಶನೋತ್ತರದಿ ಸಭಾಸ್ಥಾನವನ್ನು ಕೈದು ಅಕ್ಷರಾಂಗಿನಿಯ ನರ್ತನವನ್ನು ಕೈಗೊಂಡು ಸುಂದರದ ಸಮ್ಮೇಳನ ಹಿತಚಿಂತನೆಗೊಂಡು ಮುಂದಿನ ಕಾರ್ಯವನ್ನು ನಡೆಸುವುದಕ್ಕೋಸ್ಕರ ಇಲ್ಲಿಗೆ ಬರುವಾಯಿತು ಖಂಡೆಯ ಸಾರಥಿ. ಬಂದ್ರೆ ಬಹಳ ಚಲೋ ತಮ್ಮ ಕಾರ್ಯವನ್ನು ತೀರಿಸಿಕೊಂಡು ಹೋಗುವಂತವರಾಗಿ ಬಂದಂತವರು ಗೊತ್ತಾಗಿಲ್ಲ. ಎಲೆ ಕುಡಿತಲು ಬಡೆಸು ವಾಯುಗಳ ಲಿಂಗ ನನ್ನ ನಡನೆ ಸಿಗದು
ತಂದೆ ಆದ್ಯಸಾರವಾಗಿ ಮುಂದಿನ ಕಾರ್ಯಗೋಸ್ಕರ ಇಲ್ಲಿಗೆ ಬರಣವಾಯಿತು. ಖಂಡಿ ಆಚರಣೆ ಬಂದ್ರೆ ಮಹಾದುರಾಜ ತಮ್ಮ ಕಾರ್ಯವನ್ನು ತಿಳಿಸಿಕೊಂಡು ಹೋಗುವಂತವರ ಯಾಕಾಗಲ್ಲ. ರಾಜಾಧಿರಾಜ ಪದ್ಮರಾಜ ಬಹುಪರ ಶಬ್ದ ಮಾಡಲಿಕ್ಕೆ ಕಾರಣವೇನು? ದ್ವಾರಭಾಗದಲ್ಲಿ ಮುನಿಗಳು ಬಂದಿರೋರು ತಮ್ಮ ಅಪ್ಪಡಿಯಾದರೆ ಬೇಗನೆ ಒಳಗೆ ಬಿಡ್ತೀರಿ. ಆಗಲೇ ಅವರನ್ನು ಸತ್ಕರಿಸಿ ಒಳಗೆ ಬಿಡುವಂತ ಯಾಕಾಗಲ್ಲ. ಗಂಧಾವಳಿಯ ಪುಷ್ಪದಂತೆ ಶೋಭಿಸುತ್ತಿರುವ ಸುಂದರ ಮಹಾಮುನಿಗಳಿಗೆ ಅಭಿನಂದನೆ ಇರಲಿ. ಕಲ್ಯಾಣ ಇಂದರೆ ಕಲ್ಯಾಣ ವಸ್ತು ಮೇಲಕ್ಕೆ ಕೇಳುವಂತು ನಾನು. ಮಹಾಮುನಿಗಳೇ, ಇಲ್ಲಿಗೆ ವಿಜಯಂಗೈದ ಕಾರಣವೇನು? ಜಾಗೃತಿಯಿಂದ ಕೇಳಬೇಕು. ತಮ್ಮ ಮಾತಿಗೆ ನಾನು ಸದಾ ಸಿದ್ಧನಿರುವೆನು ಮುನಿಶ್ರೇಷ್ಠರೇ. ರಾಜೇಂದ್ರ ಹೇಳ್ತೇನೆ, ಅದೇನಾದ್ರು ಹೇಳುವಂತವರಾಗಿ ಮುನಿಗಳೇ, ಈಶಾನ್ಯ ವಿಭಾಗದಲ್ಲಿ ನಡೆಯುವ ವಿಷಯವು ಮೈ ಮಲ್ಲಾಸುರನೆಂಬ ದೈತ್ಯ ಸಮೂಹ ಬಂದು ನಮ್ಮ ಫಲವೃಕ್ಷಾದಿಗಳನ್ನೆಲ್ಲ ಹಾಳು ಮಾಡಿದ್ದು ಎಚ್ಚೆಂದು ಹೇಳಲಿಕ್ಕೆ ಅಲ್ಲಿ ಇರುವ ಮಗು ರಂಗವನ್ನು ಪಲಾಯನ ಮಾಡಿಸಿ ಸರ್ವ ಮುನಿಗಳ ವಸ್ತುಗಳನ್ನು ಓಡಿಸಿ ಅವರ ಪಾತುವಕ್ಕೆ ಬಂದು ಬಂದರು. ನನ್ನ ಸಾಲ ಇಂಗಿತವ ಮುರಿದು ಮಧು ಮತ್ಸವ ಅಂಗೀಕರಿಸಿ ಅನಂತ ಪೂರ್ಣ ಶಾಲೆಗಳನ್ನು ಮುನಿಗಳ ವಟುಗಳ ಜನಿಗೆ ಜನಿ ಮಾಡುವಂತಿತ್ತು. ಅವರ ಕೊರಳು ಕರುಳು ಮಾಲಿ ಅಂತರಿಸಿ ಪಾಠಕಕ್ಕೆ ಹೆದರದೆ ಕಾಪು ಮಾಡುವರು. ಆದ್ದರಿಂದ ಅಂತ ಪಾಠಕರನ್ನು ಸಂಹರಿಸಿ ಮುನಿಗಳನ್ನು ಕಾಪಾಡಬೇಕಯ್ಯ. ಗುರುವಯ್ಯ ಹೇಳುತ್ತೇನೆ ಕೆಲವೊಂದು ಏನಿದು ಹೇಳುವಂತ ಅವರನ್ನು ನನ್ನ ಸರಳತೆಯಿಂದ ಅವರ ಶಿರವನ್ನು ಚಿತ್ರ ಮಾಡಿ ನಿಂಗಳ ಹರಣವನ್ನು ಉಳಿಸಿ ಬರುವುದೇ ಆ ಮುನಿ ಶ್ರೇಷ್ಠರೇ. ಅದೇನು ಮಕ್ಕಳ ಹೇಳುವಂತವಾಗಿದೆ. ಹೇಳುತ್ತೇನೆ ಕೆಲವಂತವರಾಗಿ
ನಿಮ್ಮ ಭಯವನ್ನು ಬಿಡಿಸುವ ತನಕ ನೀವು ಸರ್ವಗುರಿ ಸಮೂಹದಲ್ಲಿರುವಂತವರಾಗಿ ಯಾಕಾಗಲ್ಲ ಎಲ್ಲವೋ ಸುಕುಮಾರನಾದ ಜಯಂತ ಜಾಗೃತ ಯುದ್ಧಕ್ಕೆ ಸನ್ನದ್ಧನಾಗುವಂತವನಾಗ ಸದ್ಯಕ್ಕೆ ಸೈನ್ಯವನ್ನು ಸಿದ್ಧಪಡಿಸು